ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಭಕ್ತರು ಪ್ರವಾಸಿಗರ ಸ್ವಾಗತಕ್ಕೆ ಐತಿಹಾಸಿಕ ನಗರಿ ಅಯೋಧ್ಯೆ ರೆಡಿಯಾಗಿದೆ. ಅಲ್ಲಿ ಐಷಾರಾಮಿ 5 ಸ್ಟಾರ್ ಸಿಟಿ ಅಥವಾ ಟೆಂಟ್ ಸಿಟಿ ಇದು ಕೂಡ ನಿರ್ಮಾಣ ಆಗಿದೆ. ಬ್ರಹ್ಮಕುಂಡ್ನಲ್ಲಿ ಖಾಸಗಿ ಕಂಪನಿ, ಗುಜರಾತ್ ಮೂಲದ ಖಾಸಗಿ ಕಂಪನಿಯೊಂದು ಈ ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಿದೆ. ನಾಡ್ದು 22ರಿಂದ ಬರುವಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಮತ್ತು ಅವರ ಅನುಕೂಲಕ್ಕೆ ತಕ್ಕಂತೆ 5 ಸ್ಟಾರ್ ಟೆಂಟ್ ಸಿಟಿಯನ್ನ ಮಾಡಲಾಗಿದೆ. ನೋಡ್ತಾ ಇದ್ದೀರಿ, ಗುಜರಾತ್ನ ಖಾಸಗಿ ಕಂಪನಿಯೊಂದು ಮಾಡಿರುವಂಥ 5 ಸ್ಟಾರ್ ಟೆಂಟ್ ಸಿಟಿ ಇದು. ತಾತ್ಕಾಲಿಕವಾದಂಥ ಉಳುಕೊಳ್ಳುವಂಥ ವ್ಯವಸ್ಥೆ ನೋಡ್ತಾ ಇದ್ದೀರಿ. ಇದು 5 ಸ್ಟಾರ್ ಅಂದರೆ ಈ VVIPಗಳು, ದೊಡ್ಡ ಶ್ರೀಮಂತರು, ಇಂಥವರಿಗೆ ಬಂದವರಿಗೆ, ರಾಮನ ದರ್ಶನಕ್ಕೆ ಬಂದವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಗಮನಿಸ್ತಾ ಇದ್ದೀರಿ. ಇನ್ನು ಈ ಸ್ಥಳದಿಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ದೇಶಾದ್ಯಂತ ಗಣ್ಯರು ಈಗ ಅಯೋಧ್ಯೆಗೆ ಆಗಮಿಸಲಿದ್ದಾರೆ. ಆದ್ರೆ ಬಂದಂತ ಗಣ್ಯರಿಗೆ ಅಯೋಧ್ಯೆಯಲ್ಲಿರುವ 120 ಹೋಟೆಲ್ಗಳಲ್ಲೇ ವಸತಿ ಸೌಲಭ್ಯವನ್ನು ಒದಗಿಸಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅಯೋಧ್ಯೆಯಲ್ಲಿ ಅಲ್ಲಲ್ಲಿ ಸರ್ಕಾರ ಮತ್ತು ಖಾಸಗಿ ಕಂಪನಿಗಳು ಟೆಂಟ್ ಸಿಟಿಗಳನ್ನ ನಿರ್ಮಾಣ ಮಾಡ್ತಾ ಇವೆ. ಈಗ ಅಯೋಧ್ಯೆಯ ಬ್ರಹ್ಮಕುಂಡ್ ಬಳಿನಲ್ಲೂ ಕೂಡ ಪ್ರವೇಗ್ ಎನ್ನುವ ಗುಜರಾತ್ನ ಖಾಸಗಿ ಕಂಪನಿಯೊಂದು ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಿದೆ. ಈಗ ಪ್ರವೇಗ್ ಕಂಪನಿ ನಿರ್ಮಾಣ ಮಾಡಿರುವ ಟೆಂಟ್ ಸಿಟಿನಲ್ಲಿ ನಾನಿದ್ದೇನೆ. ಇಲ್ಲಿ ತಾವು ನೋಡಬಹುದು 30 ಟೆಂಟ್ಗಳನ್ನ ಪ್ರವೇಗ್ ಕಂಪನಿ ನಿರ್ಮಾಣ ಮಾಡಿದೆ. ಈ ಟೆಂಟ್ಗಳನ್ನ 5 ಸ್ಟಾರ್ ಹೋಟೆಲ್ನ ಮಾದರಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ವಿಶೇಷ. 5 ಸ್ಟಾರ್ ಹೋಟೆಲ್ನಲ್ಲಿ ಯಾವ ರೀತಿಯಾದಂತಹ ಎಲ್ಲಾ ಸೌಲಭ್ಯಗಳು ಇರ್ತವೋ ಅದೇ ರೀತಿಯಾದಂತಹ ಸೌಲಭ್ಯಗಳನ್ನು ಕೂಡ ಈ ಟೆಂಟ್ ಸಿಟಿಯ ರೂಮ್ಗಳಲ್ಲಿ ನೀಡಲಾಗಿದೆ. ಇಲ್ಲಿ 30 ರೂಮ್ಗಳಿವೆ. ಈ ರೂಮ್ಗಳ ಬಾಡಿಗೆ ಕೂಡ 5 ಸ್ಟಾರ್ ಹೋಟೆಲ್ಗಳ ದರದ ರೀತಿಯಲ್ಲೇ ಇದೆ. ಒಂದು ರೂಮ್ನ ಬಾಡಿಗೆ ಒಂದು ದಿನಕ್ಕೆ 9 ರಿಂದ 10 ಸಾವಿರ ರೂಪಾಯಿ ಇದೆ. ಇಲ್ಲಿ ತಾವು ನೋಡಬಹುದು ಈ ರೂಮ್ ಯಾವ ರೀತಿಯಾಗಿದೆ ಅನ್ನೋದನ್ನ. ಮುಖ್ಯವಾಗಿ 5 ಸ್ಟಾರ್ ದರ್ಜೆನಲ್ಲೇ ಈ ಟೆಂಟ್ ಸಿಟಿಯ ರೂಮ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಈ ಪ್ರವೇಗ್ ಕಂಪನಿ 10 ವರ್ಷಗಳ ಅವಧಿಗೆ ಈ ಜಾಗವನ್ನ ಗುತ್ತಿಗೆಯನ್ನ ಪಡೆದುಕೊಂಡು ಇಲ್ಲಿ ಈ ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಿದೆ. ಮುಖ್ಯವಾಗಿ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋದ್ರಿಂದಾಗಿ ಇನ್ನು ಮುಂದೆ ಅಯೋಧ್ಯೆಗೆ ಬರುವಂತಹ ಭಕ್ತಾದಿಗಳ ಜನರ ಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ಪ್ರವಾಸೋದ್ಯಮ ಕೂಡ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಆಗುತ್ತೆ. ಈ ಕಾರಣಕ್ಕಾಗಿಯೇ ಇಲ್ಲಿ ಈ ರೀತಿಯಾದಂತಹ 5 ಸ್ಟಾರ್ ಹೋಟೆಲ್ಗಳ ಅಗತ್ಯತೆ ಇದೆ ಮತ್ತು ಇವುಗಳಿಗೆ ಬೇಡಿಕೆ ಇದೆ. ಕೊಠಡಿಗಳು ಬೇಕಾಗ್ತವೆ. ಜೊತೆಗೆ ಶ್ರೀಮಂತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಯೋಧ್ಯೆಗೆ ಬರ್ತಾರೆ ಅನ್ನುವ ಕಾರಣವನ್ನಾಗೇನೆ ಈಗ ಪ್ರವೇಗ್ ಕಂಪನಿ ಇಲ್ಲಿ 5 ಸ್ಟಾರ್ ದರ್ಜೆಯ ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಿದೆ. ಇಲ್ಲಿ 5 ಸ್ಟಾರ್ ಹೋಟೆಲ್ಗಳಲ್ಲಿ ಯಾವ ರೀತಿಯಾದಂತಹ ಸೌಲಭ್ಯ ಇರುತ್ತೋ ಆ ರೀತಿಯಾದಂತಹ ಎಲ್ಲಾ ಸೌಲಭ್ಯವನ್ನು ಕೂಡ ನೀಡಲಾಗಿದೆ. ಒಳಗಡೆ ವಾಶ್ರೂಮ್ ಕೂಡ ಇದೆ. ಎಲ್ಲವೂ ಕೂಡ ಇಲ್ಲಿ 5 ಸ್ಟಾರ್ ದರ್ಜೆನಲ್ಲೇ ಇರ್ತಕ್ಕಂಥದ್ದು ವಿಶೇಷ. ಮುಖ್ಯವಾಗಿ ಈಗ ಜನವರಿ 22ರ ಕಾರ್ಯಕ್ರಮಕ್ಕೆ ಬರುವಂತಹ ಅತಿಥಿಗಳಿಗಾಗಿನೇ ಅಯೋಧ್ಯೆಯ ಪಾಲಿಕೆ ಕೂಡ ಸಾಮಾನ್ಯ ಜನರಿಗಾಗಿನೇ ಒಂದು ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡ್ತಾ ಇದೆ. ಜೊತೆಗೆ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಸುಮಾರು 8,000 ಮಂದಿ ಅತಿಥಿಗಳಿಗೆ ಆಹ್ವಾನವನ್ನು ಕೊಟ್ಟಿದೆ. 8,000 ಅತಿಥಿಗಳಿಗೂ ಕೂಡ ಈಗ ಟೆಂಟ್ ಸಿಟಿಯನ್ನ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಒಂದ್ ಕಡೆ ನಿರ್ಮಾಣ ಮಾಡ್ತಾ ಇದೆ. ಆದ್ರೆ ಈಗ ಖಾಸಗಿ ಕಂಪನಿಗಳು ಕೂಡ ಅಯೋಧ್ಯೆಯಲ್ಲಿ ಈ ರೀತಿಯಾದ ಟೆಂಟ್ ಸಿಟಿಗಳನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ. ಈ ಮೂಲಕವಾಗಿ ಅಯೋಧ್ಯೆಯನ್ನು ಈಗ ಅಭಿವೃದ್ಧಿ ಆಗ್ತಾ ಇದೆ. ಜೊತೆಗೆ ಪ್ರವಾಸೋದ್ಯಮ ಕೂಡ ಇಲ್ಲಿ ಬೆಳವಣಿಗೆ ಆಗುತ್ತೆ ಮತ್ತು ಬಂದಂತ ಜನರಿಗೆ ಉತ್ತಮವಾದಂತಹ ಮೂಲಸೌಕರ್ಯವನ್ನು ಕಲ್ಪಿಸಿಕೊಡ್ಬೇಕು ಅನ್ನುವ ನಿಟ್ಟಿನಲ್ಲೇ ಈಗ ಗುಜರಾತ್ನ ಪ್ರವೇಗ್ ಅನ್ನೋ ಕಂಪನಿ ಈ ಟೆಂಟ್ ಸಿಟಿಯನ್ನ ನಿರ್ಮಾಣವನ್ನ ಮಾಡಿದೆ. ಇಲ್ಲಿ ತಾವು ನೋಡಬಹುದು ಉದ್ದಕ್ಕೂ ಕೂಡ ಈ ಟೆಂಟ್ ಸಿಟಿ ಇದೆ ಮತ್ತು ಟೆಂಟ್ ರೂಮ್ಗಳು ಕೂಡ ಇವೆ. ಇವೆಲ್ಲವೂ ಕೂಡ 5 ಸ್ಟಾರ್ ದರ್ಜೆಯ ಸೌಲಭ್ಯವನ್ನು ಹೊಂದಿರತಕ್ಕಂಥದ್ದು ವಿಶೇಷ. ಈಗ ಅಯೋಧ್ಯೆಯಲ್ಲಿ ಅಲ್ಲಲ್ಲಿ ಟೆಂಟ್ ಸಿಟಿಗಳು ಕೂಡ ನಿರ್ಮಾಣ ಆಗ್ತಾ ಇವೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.